सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपादाम्बुजन्मने सविलास महामोह ग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದ ಹಾಗೂ ಪಂಚದಶಿ ಎಲ್ಲ ಶ್ರೋತೃಗಳ ಅಪೇಕ್ಷೆಯ ಮೇರೆಗೆ ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ಪಂಚದಶಿ ಭೂತ ವಿವೇಕ ಪ್ರಕರಣ, ಈ ಭೂತ ವಿವೇಕ ಪ್ರಕರಣ ಛಾಂದೋಗ್ಯ ಉಪನಿಷತ್ತಿನ ಮಂತ್ರವಾಗಿರತಕ್ಕಂತಹ ಸದೇವ ಸೌಮ್ಯ ಇದಮಗ್ರಂ ಆಸೀತ್ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಈ ಒಂದು ಮಂತ್ರವನ್ನು ಉಪೋದ್ಘಾತವಾಗಿ ತೆಗೆದುಕೊಂಡು ಅನೇಕವಾಗಿ ಕಾಣುವಂತಹ ಭಿನ್ನತೆಯಿಂದ ತೋರುವಂತಹ, ಭಿನ್ನತೆಯಿಂದ ವರ್ತನೆ ಮಾಡುವಂತಹ ನಮ್ಮ ಮನಸ್ಸಿಗೆ ಆ ಏಕನಾಗಿರ್ತಕ್ಕಂತಹದ್ದು ಅನೇಕವಾಗಿ ಮತ್ತೆ ಅನೇಕತೆಯಲ್ಲಿ ಪ್ರತಿಯೊಂದು ಇಂದ್ರಿಯಗಳು ಕೂಡ ಹೇಗೆ ಒಂದು ಕಾರ್ಯವನ್ನ ಇನ್ನೊಂದು ಮಾಡದಂತೆ ಎಷ್ಟು ಪರ್ಫೆಕ್ಟ್ ಆಗಿ ಭಿನ್ನತೆಯಿಂದ ಕೂಡಿರ್ತಕ್ಕಂತಹದ್ದು. ನಾವು ಹಿಂದಿನ ಒಂದು ಉಪನ್ಯಾಸದಲ್ಲಿ ಭಿನ್ನತೆಯನ್ನ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಗುಣಗಳು, ಆ ಗುಣಗಳ ಗೋಲಕಗಳು ಜಗತ್ತಿನಲ್ಲಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಅದರ ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ಭಿನ್ನತೆಗಳನ್ನು ಮತ್ತು ಭಿನ್ನತೆಯಲ್ಲಿ ಒಂದೊಂದು ಭೂತಗಳು ತದನುಗುಣವಾಗಿ ಸೇರಿಕೊಂಡು ಪೃಥ್ವಿ ಆಗಿರ್ತಕ್ಕಂತಹದ್ದು. ಆ ಪೃಥ್ವಿಯಿಂದ ಉದ್ಭವಿಸಿರ್ತಕ್ಕಂತಹ ಈ ಮನುಷ್ಯನು ಕೂಡ ಆ ಭೂತಗಳ ಜೊತೆ ವ್ಯವಹಾರ ಮಾಡಲಿಕ್ಕೋಸ್ಕರ ಸಲುವಾಗಿ ನಮ್ಮಲ್ಲಿ ಕೂಡ ಈ 5 ಪಂಚ ಜ್ಞಾನೇಂದ್ರಿಯಗಳು ಆಕಾಶಕ್ಕೆ ತದನುಗುಣವಾಗಿ ಶಬ್ದ, ವಾಯುವಿಗೆ ತದನುಗುಣವಾಗಿ ಸ್ಪರ್ಶ, ಅಗ್ನಿಗೆ ತದನುಗುಣವಾಗಿ ರೂಪ,
ಜಲಕ್ಕೆ ತದನುಗುಣವಾಗಿ ರಸ, ಪೃಥ್ವಿಗೆ ತದನುಗುಣವಾಗಿ ಗಂಧ, ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ನಾಸಿಕ, ಈ 5 ಗೋಲಕಗಳಿಂದ ಈ ಮನುಷ್ಯ ಜಗತ್ತಿನ ಜೊತೆ ಹೇಗೆ ವ್ಯವಹಾರ ಮಾಡ್ತಾನೆ ಮತ್ತು ಇವು ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ, ಈ 5 ಆರ್ಗನ್ಸ್ಗಳು, ಜ್ಞಾನೇಂದ್ರಿಯಗಳು ಅನ್ನುವಂತಹದ್ದನ್ನು ಒಂದೊಂದು ಇಂದ್ರಿಯದ ತೀವ್ರತೆಯನ್ನ ಒಂದೊಂದು ಪಕ್ಷಿ, ಒಂದೊಂದು ಕೀಟ ಆ ಒಂದೇ ಒಂದು ಆರ್ಗನ್ಸ್ ಸೆಳೆತಕ್ಕೆ ತನ್ನನ್ನು ತಾನು ನಾಶ ಮಾಡಿಕೊಳ್ತಕ್ಕಂತಹದ್ದನ್ನ ಕುರಂಗ, ಮಾತಂಗ, ಪತಂಗ, ಭೃಂಗಿ, ಮತ್ಸ್ಯ, ಈ 5 ಪ್ರಾಣಿ ಕೀಟಗಳು ಹೇಗೆ ಒಂದೊಂದು ಗುಣಕ್ಕೆ ನಾಶವಾಗ್ತವೆ. ಈ 5 ಇಂದ್ರಿಯಗಳನ್ನು ಪಡೆದಿರತಕ್ಕಂತಹ ಮನುಷ್ಯ ಈ ಅಧ್ಯಾತ್ಮ ಸಾಧನೆಯಲ್ಲಿ ತನ್ನನ್ನು ತಾನು ಅಂತರ್ಮುಖ ಮಾಡಿಕೊಳ್ಳಿಕ್ಕೆ ಯಾಕೆ ಕಷ್ಟ ಇದೆ ಅನ್ನುವಂತಹದ್ದನ್ನ ಉಪನಿಷತ್ತಿನಗಳಲ್ಲಿ ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕಠೋಪನಿಷತ್ತಿನ ಮಂತ್ರವನ್ನ ರೆಫರೆನ್ಸ್ ಆಗಿ ಕೊಟ್ಟು ಈ 5 ಆರ್ಗನ್ಸ್ಗಳು ಜಗತ್ತಿನ ಜೊತೆ ಹೇಗೆ ಏನಕ್ಕೋಸ್ಕರ ವ್ಯವಹಾರ ಮಾಡ್ತೇವೆ ಅಂತಂದ್ರೆ ಆ 5 ಆರ್ಗನ್ಸ್ಗಳಿಗೆ ಹೊರಗಡೆ ಆಹಾರ ಇದೆ ಅಂತಕ್ಕಂಥದ್ದನ್ನು ತಿಳಿಸಿ, ಮತ್ತೆ ಇಲ್ಲಿಂದ ನಮಗೆ ಮುಂದೆ ಬರೀ ಇಷ್ಟೇ 5 ಜ್ಞಾನೇಂದ್ರಿಯಗಳೆಲ್ಲ, ಇನ್ನೂ ಇದರಲ್ಲಿ ಸಬ್ ಡಿವಿಷನ್ ಆಗಿಬಿಟ್ಟು 5 ಕರ್ಮೇಂದ್ರಿಯಗಳು, ಆ ಕರ್ಮೇಂದ್ರಿಯ ಜ್ಞಾನಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೋಬೇಕಾಗಿದೆ. ಸೊ ಆ ವಿಷಯವನ್ನ ಇವತ್ತು ನಾವು ಚಿಂತನೆ ಮಾಡೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ 7ನೇ ಶ್ಲೋಕದವರೆಗೆ ನೋಡಿದ್ವಿ. ಈಗ 8ನೇ ಶ್ಲೋಕ, ಕದಾಚಿತ್ ಪಿಹಿತೆ ಕರ್ಣೇ ಶ್ರೂಯತೆ ಶಬ್ದ ಆಂತರಃ ಪ್ರಾಣವಾಯೌ ಜಾಠರಾಗ್ನೌ ಜಲಪಾನೇನ ಭಕ್ಷಣೆ ವಿದ್ಯಂತೆ ಹಿ ಅಂತರಾಹ ಸ್ಪರ್ಶ ಮಿಲನೆ ಚ ಅಂತರಂ ತಮಃ ಉದ್ಗಾರೇ ರಸಗಂಧೌ ಚೇತ್ ಈಕ್ಷಣಾಂ ಅಂತರಗ್ರಹಃ ಪಂಚೋಕ್ತ್ಯಾದಾನ ಗಮನಂ ವಿಸರ್ಗಾನಂದಕಾಕ್ರಿಯಾಃ ಕೃಷಿವಾಣಿಜ್ಯ ಸೇವಾದ್ಯಾಃ ಪಂಚಸ್ವಂತರ್ಭವಂತಿ ವಾಕ್ಪಾಣಿಪಾದಪಾಯುಪಸ್ಥಃ ಈಕ್ಷೈಸ್ತತ್ಕ್ರಿಯಾಜನೀ ಮುಖಾದಿಗೋಲಕೆ ಶ್ವಾಸ್ಥೆ ತತ್ಕರ್ಮೇಂದ್ರಿಯ ಪಂಚಕಂ. ಈ 8 ಮತ್ತು 9ನೆಯ ಶ್ಲೋಕ, ಕದಾಚಿತ್ ಪಿಹಿತೆ ಕರ್ಣಃ ಶ್ರೂಯತೆ ಶಬ್ದ ಆಂತರಃ ಪ್ರಾಣವಾಯೌ ಜಾಠರಾಗ್ನೌ ಜಲಪಾನೇ ಅನ್ನಭಕ್ಷಣೆ ವಿದ್ಯಂತೆ ಹಿ ಅಂತರಾ ಸ್ಪರ್ಶ ಮಿಲನೆ ಚ ಅಂತರಂ ತಮಃ ಉದ್ಘಾರೆ ರಸಗಂಧೌ ಚೇತ್ ಈಕ್ಷಣಾಂ ಅಂತರಗ್ರಹ. ಇದು ಒಂದು ಸ್ವಲ್ಪ ಸೌಜಿಕವಾಗಿರ್ತಕ್ಕಂಥ ಈ ಜ್ಞಾನೇಂದ್ರಿಯಗಳು ಕೇವಲ ಬಾಹ್ಯವಾಗಿ ಮಾತ್ರ ಅರಿಯೋದಿಲ್ಲ, ದೇಹದ ಒಳಗೆ ಕೂಡ ಅದರ ಶಬ್ದವನ್ನ ಗ್ರಹಿಸ್ತವೆ ಅಂತ ಹೇಳ್ತಾರೆ.
ಅಂದರೆ ಶರೀರದಲ್ಲಿ ಆಗ್ತಕ್ಕಂತಹ ಪಚನಾದಿ ಕ್ರಿಯೆಗಳ ತೆಗೆದುಕೊಳ್ಳುವಿಕೆ ಕೊಡುಕೊಳ್ಳುವಿಕೆಯಲ್ಲಿ ನಡೀತಕ್ಕಂತಹದನ್ನ ಸೂಕ್ಷ್ಮತೆಯನ್ನ ನಮ್ಮ 5 ಗೋಲಕಗಳು ಶಬ್ದ ಸ್ಪರ್ಶ ರೂಪರಸ ಗಂಧ ಇವು ಅಂತರ್ಗತವಾಗಿ ಅಂದರೆ ದೇಹದ ಒಳಗಡೆ ಕೂಡ ಇವು ಅರಿತವೆ. ಸೊ ಬಹಳ ಬ್ಯೂಟಿಫುಲ್ ಆಗಿ ಈ 2 ಶ್ಲೋಕಗಳಲ್ಲಿ 5 ಜ್ಞಾನೇಂದ್ರಿಯಗಳು ಒಳಮುಖವಾಗಿ ದೇಹದಲ್ಲಿ ಇರ್ತಕ್ಕಂತಹ ಪಚನಾದಿ ಕ್ರಿಯೆಗಳಲ್ಲಿ ಹೇಗೆ ತಮ್ಮ ಒಳಗಡೆ ಈ ಶಬ್ದ ಸ್ಪರ್ಶ ರೂಪರಸ ಗಂಧವನ್ನ ಗುರುತಿಸ್ತೇವೆ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಈಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹೊರಗಡೆ ನಮಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಶಬ್ದವನ್ನ ಕಿವಿ ಗ್ರಹಿಸುತ್ತೆ. ಆದರೆ ನೀವು 2 ಕಿವಿಗಳನ್ನ ಮುಚ್ಚಿಕೊಂಡ್ಬಿಡಿ. ಆ 2 ಕಿವಿಗಳು ಮುಚ್ಚಿಕೊಂಡಾಗ ಒಳಗಡೆ ಧಗ್ 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 ಅಂತ ಹೇಳ್ಬಿಟ್ಟು ಆ ಪ್ರಾಣವಾಯು ಚಲಿಸ್ತಕ್ಕಂತಹದ್ದು ಒಳಗಡೆಗೆ ಗೊತ್ತಾಗುತ್ತೆ ನಿಮಗೆ. ಕಿವಿ ತೆಗೆದಿಟ್ಟುಕೊಂಡಿರುವಾಗ ಒಳಗಿನ ಶಬ್ದ ಕೇಳೋದಿಲ್ಲ ನಮಗೆ. ನೀವು 2 ಕಿವಿಗಳನ್ನ ಮುಚ್ಚಿ ಗ್ರಹಿಸಿ ಒಳಗಡೆ ಪ್ರಾಣ ಸಂಚಾರದ ಒಂದು ಶಬ್ದ ನಿಮಗೆ ಕೇಳಿಸ್ತದೆ. ಎಲ್ಲರೂ ಹಾಗೆ ಕಿವಿಗಳನ್ನು ಮುಚ್ಚಿಕೊಂಡು ಒಂದು ಕ್ಷಣ ನೋಡ್ಬೋದು ಒಳಗಡೆಗೆ. 2 ಕಿವಿ ಮುಚ್ಚಿಕೊಂಡಾಗ ಒಳಗಡೆಗೆ ಆ ದಗ್ 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 ಅಂತ ಚಲಿಸ್ತಕ್ಕಂತಹ ಶಬ್ದವನ್ನು ಕೂಡ. ಇದು ಯಾವುದ್ರ ಗುಣ ಅಂತಂದ್ರೆ ಇದು ಶಬ್ದದ ಗುಣ ಅಂತ ಹೇಳಿದೆ. ಕಿವಿ ಹೊರಗಡೆನೂ ಕೇಳಿಸ್ತದ ಮತ್ತು ದೇಹದ ಒಳಗಡೆ ಕೂಡ ದೇಹದಲ್ಲಿ ಆಗ್ತಕ್ಕಂತಹದ್ದನ್ನ ಕೂಡ ಅದು ಗ್ರಹಿಸ್ತದೆ. ಇನ್ನು 2ನೇದು ಸ್ಪರ್ಶ. ದೇಹದ ಒಳಗಡೆ ನಾವು ಬಿಸಿಯಾಗಿ ಕುಡಿದಾಗ ನಮ್ಮ ಒಳಗಿನ ಹೊಟ್ಟೆ ತಂಪಾಗಿರ್ತಕ್ಕಂತಹದ್ದು ನಮಗೆ ಫೀಲ್ ಆಗುತ್ತೆ. ಮತ್ತು ಬಿಸಿಯಾಗಿ ಕುಡಿದಿರುವಾಗ ಬಿಸಿಯಾಗಿರ್ತಕ್ಕಂತಹದ್ದು ಕೂಡ ಫೀಲ್ ಆಗುತ್ತೆ. ಹೀಗೆ ಸ್ಪರ್ಶ ಹೊರಗಡೆ ಕೂಡ ನಮಗೆ ಅನುಭವ ಬರ್ತದೆ ಮತ್ತು ಒಳಗಡೆ ಕೂಡ ನಮಗೆ ಅನುಭವ ಬರ್ತದೆ ಅಂತ ಹೇಳ್ತಾರೆ. 2 ರೀತಿಯಾಗಿ ನಮಗೆ ನಾವು ಅದನ್ನ ನೋಡಬಹುದು. ಇನ್ನು 3ನೇದಾಗಿ ನಮ್ಮ ಒಳಗಡೆ ನಡೀತಕ್ಕಂತಹ ಅಗ್ನಿಯ ಕಾರ್ಯ. ನಾವು ಅದರ ಶಬ್ದವನ್ನ ಕೆಲವೊಮ್ಮೆ ನೋಡಬಹುದು. ಇಲ್ಲಿ ರೂಪದಕ್ಕಿಂತನೂ ಕೂಡ ಆ ಅಗ್ನಿಯ ಕಾರ್ಯವನ್ನ ಡೈಜೆಸ್ಟ್ ಶಬ್ದವನ್ನ ನೀವು ಗ್ರಹಿಸಬಹುದು. ನೇರವಾಗಿ ನಿಮಗೆ ರೂಪಕ್ಕೆ ಒಳಗಡೆಕ್ಕಿಂತನೂ ಕೂಡ ಜಸ್ಟ್ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಎಕ್ಸಾಂಪಲ್ ಕೊಡ್ತಾರೆ. 2 ಕಣ್ಣುಗಳನ್ನು ಮುಚ್ಚಿ 2 ಕಣ್ಣು ಮುಚ್ಚಿದಾಗ ಒಳಗಿನ ಕತ್ತಲೆಯನ್ನು ನೋಡಬಹುದು ನೀವು ಅಂತ ಹೇಳ್ತಾರೆ. ರೆಪ್ಪೆಗಳನ್ನು ಮುಚ್ಚಿಬಿಡಿ. ರೆಪ್ಪೆಗಳನ್ನು ಮುಚ್ಚಿ ಕಣ್ಣು ತೆಗೆದಿರಲಿ, ಅವಾಗ ನಿಮಗೇನು ಕಾಣಿಸ್ತದೆ ಅಂದ್ರೆ ಒಳಗಿನ ಕತ್ತಲೆಯನ್ನು ಕೂಡ ನೀವು ಅಗ್ನಿ ನೋಡ್ತದೆ. ಇನ್ನು 4ನೇದಾಗಿ ನೀವು ಯಾವುದಾದ್ರೂ ಮದುವೆ ಮನೆಗಳಿಗೆ ಊಟಕ್ಕೆ ಹೋದ್ರಿ ಅಂತಂದ್ರೆ, ಜಾಸ್ತಿ ಊಟ ಮಾಡಿದ್ರಿ ಅಂತಂದ್ರೆ ಅದರ ಏನು ಒಂದು ತೇಗು ಅಂತ ಹೇಳ್ತೀವಿ ನಾವು. ಆ ತೇಗದ ಜೊತೆ ನಾವು ಊಟ ಮಾಡಿರ್ತಕ್ಕಂತಹ ಯಾವ ಊಟ ಮಾಡಿರ್ತೀವೋ ಅದ್ರದ್ದು ಹುಳಿ ಖಾರ ಸಿಹಿದ್ದು ಆ ತೇಗು ಕೂಡ ನಮಗೆ ಗೊತ್ತಾಗುತ್ತದೆ. ಮತ್ತು ವಮನ ಮಾಡುವಾಗ ಅಂದರೆ ವಿರೇಚನೆ ಮಾಡುವಾಗ ಹೊರಗಡೆ ಹಾಕುವಾಗ ಕೂಡ ನಾವು ಅದರ ಹುಳಿ ಕಹಿ ಒಗರನ್ನ ನೋಡಬಹುದು. ಇದು ಜಲದ ಕಾರ್ಯ, ರಸನೇಂದ್ರಿಯ ಕಾರ್ಯ. ಇನ್ನು ದುರ್ಗಂಧ ದೇಹದಿಂದ ಹೊರಗಡೆ ಹೋಗ್ತಕ್ಕಂತಹದ್ದು ಕೂಡ ಒಳಗಡೆ ಕೂಡ ನಾವು ಇಂಡೈಜೇಷನ್ ಆದಾಗ ಕೂಡ ಅಶುದ್ಧ ಗಾಳಿ ಅದು ಗಂಧದ ಗುಣ. ನೀವು ಅದನ್ನು ಕೂಡ ನೀವು ಒಳಗಡೆ ಗ್ರಹಿಸಬಹುದು. ಹೀಗೆ ಪಂಚ ಜ್ಞಾನೇಂದ್ರಿಯಗಳು ಬಹಿರ್ಮುಖವಾಗಿ ಬಹು ದೂರದವರೆಗೆ ಚಲಿಸ್ತವೆ
ಆದರೆ ದೇಹದ ಒಳಗೆ ಬಂದಾಗ ಪ್ರಾಣದಲ್ಲಿ ನಡೀತಕ್ಕಂತಹ ಈ 5 ರೀತಿಯಾಗಿರ್ತಕ್ಕಂತಹ ಧರ್ಮಗಳನ್ನ ಅವು ಒಳಗಡೆ ಕೂಡ ನಮಗೆ ಗೋಚರಿಸ್ತವೆ ಅಂತ ಹೇಳಿದರು. ಇದು ಎರಡು, ಒಂದು ಶಬ್ದ, ಇನ್ನೊಂದು ರೂಪ. ಉಳಿದ ಮೂರು ನಮಗೆ ತನ್ನಿಂತಾನೆ ಬೇಕಾದಷ್ಟು ಅನುಭವ ಇದೆ. ಈ ಎರಡು ಮಾತ್ರ ನಾವು ಕಿವಿಗಳನ್ನು ಮುಚ್ಚಿಕೊಂಡಾಗ ಮತ್ತು ಒಳಗಡೆ ನಡೀತಕ್ಕಂತಹ ಶಬ್ದ, ಮತ್ತೆ ಕಣ್ಣನ್ನು ಮುಚ್ಚಿಕೊಂಡಾಗ ಒಳಗಡೆ ಕಾಣತಕ್ಕಂತಹ ಕತ್ತಲು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ಬಾಹ್ಯವಾಗಿ ಮತ್ತು ಅಂತರ್ಗತವಾಗಿ ಈ 5 ಜ್ಞಾನೇಂದ್ರಿಯಗಳು, ಅಂದ್ರೆ ಅದಕ್ಕಿಂತ ಆಚೆ ಮುಂದಕ್ಕೆ ಹೋಗೋದಿಲ್ಲ. ಇಷ್ಟೇ ಒಂದು ಲಿಮಿಟ್ ಅಲ್ಲಿ ಪ್ರಾಣದ ಚಲನೆಯನ್ನ ಅವು ಗ್ರಹಿಸ್ತವಾಗ್ಲಿ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸ್ಥೂಲವಾಗಿ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದಾವ, ಮತ್ತೆ ಎಷ್ಟು ಬ್ಲಡ್ ಇದೆ, ಎಷ್ಟು ಬೋನ್ಸ್ ಇದೆ, ಅದನ್ನೆಲ್ಲ ನೋಡಕ್ ಬರೋದಿಲ್ಲ. ಅದಕ್ಕೆ ಅದು ಜಸ್ಟ್ ಒಂದು ಪ್ರಾಣ ಸಂಚಾರದ ಚಲನೆಯಿಂದ ಆಗತಕ್ಕಂತಹ ಸೂಕ್ಷ್ಮತೆಯನ್ನ ಗಮನಿಸುವಷ್ಟು ಮಟ್ಟಿಗೆ ಮಾತ್ರ ಈ 5 ಜ್ಞಾನೇಂದ್ರಿಯಗಳು ಒಳಮುಖವಾಗಿ ಚಲಿಸ್ತವೆ ಅಂತ ಹೇಳಿದರು. ಇಷ್ಟು 5 ಪಂಚ ಜ್ಞಾನೇಂದ್ರಿಯಗಳ ಕಾರ್ಯಗಳನ್ನು ಹೇಳಿಬಿಟ್ಟು, ಈಗ ಇಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇನ್ನೂ 5 ಕರ್ಮೇಂದ್ರಿಯಗಳಿದಾವೆ. 5 ಜ್ಞಾನೇಂದ್ರಿಯಗಳು ಹೇಳಿದ್ರು, ಅದೇ ರೀತಿಯಾಗಿರ್ತಕ್ಕಂತಹ 5 ಕರ್ಮೇಂದ್ರಿಯಗಳಿದಾವ. ಆ 5 ಕರ್ಮೇಂದ್ರಿಯಗಳು ಕೂಡ ಅವು ಭಿನ್ನ ಭಿನ್ನವಾಗಿದ್ದಾವೆ. ಅದಕ್ಕೆ ಅವ್ರು ಹೇಳಿದ್ರು, ಮಾತನಾಡ್ತಕ್ಕಂತಹದ್ದು, ಆ ಮಾತನಾಡತಕ್ಕಂತಹದ್ದು ವಾಗೀಂದ್ರಿಯ ಅಂತ ಕರೆದರು. ಅದಕ್ಕೆ ಗೋಲಕ ಬಾಯಿ. ಇನ್ನು ಪಾಣಿ, ಪಾಣಿ ಅಂತಂದ್ರೆ ಹಸ್ತ, ಕೈ, ಅದು ತೆಗೆದುಕೊಳ್ತಕ್ಕಂತಹದ್ದು, ಕೊಡ್ತಕ್ಕಂತಹದ್ದು ಕಾರ್ಯವನ್ನ ಕೈ ಮಾಡ್ತದೆ ಅಂತ ಹೇಳಿದರು. ಇನ್ನು 3ನೇದು ಪಾದ, ನಡೀತಕ್ಕಂತಹ ಕಾರ್ಯವನ್ನ ಅದು ಪಾದದಿಂದ ನಾವು ನೋಡ್ಬೋದು. ಇನ್ನು ಪಾಯುಹು, ಶರೀರದ ಒಳಗಡೆ ಮಲಿನತೆಯನ್ನು ಎಲ್ಲ ಹೊರಗಡೆ ಹಾಕ್ತಕ್ಕಂಥದ್ದು. ಉಪಸ್ಥಃ, ಜನನೇಂದ್ರಿಯ, ಆನಂದ ಸುಖವನ್ನು ಕೊಡ್ತಕ್ಕಂಥದ್ದು. ಹೀಗೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಃ. ವಾಗೀಂದ್ರಿಯಕ್ಕೆ ಗೋಲಕ ಬಾಯಿ, ಪಾಣೀಂದ್ರಿಯ ಗೋಲಕ ಕೈ, ಪಾದೇಂದ್ರಿಯ ಗೋಲಕ ಕಾಲು, ಪಾಯು ಗೋಲಕ ಮೂತ್ರವನ್ನ ಮಲವನ್ನು ವಿಸರ್ಜಿಸತಕ್ಕಂತಹ ದ್ವಾರ. ಇನ್ನು ಉಪಸ್ಥಃ ಗೋಲಕ ಜನನೇಂದ್ರಿಯ. ಸೊ ಹೀಗೆ ಈ 5 ಕರ್ಮೇಂದ್ರಿಯಗಳ ಕಾರ್ಯಗಳು, 5 ಜ್ಞಾನೇಂದ್ರಿಯ ಕಾರ್ಯಗಳು ಮತ್ತು 5 ಕರ್ಮೇಂದ್ರಿಯ ಕಾರ್ಯಗಳು, ಇವು ಎಲ್ಲವೂ ಕೂಡ ಈ ಪಂಚಮಹಾಭೂತಗಳ ಆಕಾರಗಳು, ಅದರಲ್ಲಿ ಗುಣಧರ್ಮಗಳು ಅನ್ನುವಂತಹದ್ದನ್ನ ಈ 10 ಆರ್ಗನ್ಸ್ಗಳನ್ನ ನಮ್ಮ ದೇಹದಲ್ಲಿ ತೋರಿಸಿದರು. ಇವುಗಳ ಗುಣ, ಇವುಗಳ ಕಾರ್ಯ ನಡೀತಕ್ಕಂತಹದ್ದು. ಕರ್ಮೇಂದ್ರಿಯಗಳನ್ನ ಜಾಸ್ತಿ ವರ್ಣನೆ ಮಾಡಕ್ಕೆ, ಅಂದ್ರೆ ಅದರ ತೀವ್ರತೆ ಆಗಲಿ, ಅದು ಸ್ಪೀಡ್ ಆಗಲಿ, ಅದೇನು ಬೇಕಾಗಿಲ್ಲ. ಯಾಕಂತಂದ್ರೆ ಈ ಜ್ಞಾನೇಂದ್ರಿಯಗಳಿಗೆ ಒಂದು ಸ್ವಲ್ಪ ಹೆಚ್ಚು ಅಧಿಕಾರ ಇದೆ, ಅದಕ್ಕೆ ಅದನ್ನ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಕರ್ಮೇಂದ್ರಿಯಗಳ ಹಾಗಿಲ್ಲ. ಕರ್ಮೇಂದ್ರಿಯಗಳು ಇದು ಕಂಪ್ಲೀಟ್ ಆಫ್ ದಿ ಅದು ಕಂಟ್ರೋಲ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಅದ್ರ ಬಗ್ಗೆ ಅಷ್ಟು ವಿಶೇಷವಾಗಿ ಆಗಲಿ ಇನ್ನೇನಾಗಲಿ ಇಲ್ಲ. ಜಸ್ಟ್ ಅದು ಒಂದು ಭಾಗವಾಗಿ ನಮ್ಮ ಶರೀರದಲ್ಲಿ ಕೆಲಸ ಮಾಡುತ್ತೆ. ಈ ಎಲ್ಲ ಕರ್ಮೇಂದ್ರಿಯಗಳ ಕಾರ್ಯಗಳನ್ನ ನಾವು ಕೆಲಸ ಕಾರ್ಯಗಳಲ್ಲಿ, ಅಂದ್ರೆ ಕೃಷಿ, ಅಗ್ರಿಕಲ್ಚರ್ ಮಾಡುವಾಗ, ಇನ್ನು ವಾಣಿಜ್ಯ ಬಿಸ್ನೆಸ್ ಮಾಡುವಾಗ, ಇನ್ನು ಸೇವೆ ಮಾಡುವಾಗ, ಇವು ಹೆಚ್ಚು ಸಕ್ರಿಯವಾಗಿ ಈ 5 ಕರ್ಮೇಂದ್ರಿಯಗಳ ಕಾರ್ಯಗಳು ಅಲ್ಲಿ ಜ್ಞಾನೇಂದ್ರಿಯಗಳಿಗಿಂತನೂ
ಹೆಚ್ಚು ಕರ್ಮೇಂದ್ರಿಯಗಳ ಕಾರ್ಯಗಳೇ ಹೆಚ್ಚು ತೀವ್ರವಾಗಿರ್ತವೆ. ಇದೆಲ್ಲನೂ ಕೂಡ ಹೆಚ್ಚು ಕರ್ಮೇಂದ್ರಿಯಗಳಿಂದಲೇ ಕೆಲಸ ನಡೆಸುತ್ತವೆ. ಬಾಹ್ಯವಾಗಿ ನೋಡುವಾಗ ಜ್ಞಾನೇಂದ್ರಿಯಗಳಿರ್ತವೆ, ಆದರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಕರ್ಮೇಂದ್ರಿಯಗಳ ಮೂಲಕವಾಗಿ ಕೆಲಸ ನಡೆದಿರುತ್ತದೆ ಅಂತ ಹೇಳಿ ಈ 10 ಇಂದ್ರಿಯಗಳು ಅದರ ಎಲ್ಲ ವ್ಯವಸ್ಥೆಗಳನ್ನು ಹೇಳಿ, ಆದರೆ ಇಲ್ಲೊಂದು ಸೂಕ್ಷ್ಮತೆ ಹೇಳ್ತಾ ಇದ್ದಾರೆ 12ನೇ ಶ್ಲೋಕದಲ್ಲಿ. ಮನೋದಶೇಂದ್ರಿಯಾಧ್ಯಕ್ಷಂ ಹೃತ್ಪದ್ಮಗೋಲಕೆ ಸ್ಥಿತಂ ತಚ್ಚಾಂತಃಕರಣಂ ಬಾಹ್ಯೇ ಬಾಹ್ಯೇಶ್ವ ಸ್ವಾತಂತ್ರ್ಯಾದ್ವಿನೇಂದ್ರಿಯೈಃ. ಈ ದಶ ಇಂದ್ರಿಯಗಳು ಇವು ಔಪಾಡಿಗೆ ಅವು ಕೆಲಸ ಮಾಡೋದಿಲ್ಲ. ಯಾಕಂತಂದ್ರೆ ಕಣ್ಣಿಗೆ ನೋಡುವಂತಹದ್ದು ಅಷ್ಟೇ ಜ್ಞಾನ ಇದೆಯಾಗಲಿ, ಆದ್ರೆ ವಸ್ತುವನ್ನ ತಿಳಿತಕ್ಕಂತಹ ಜ್ಞಾನ ಕಣ್ಣಿಗೆ ಇಲ್ಲ. ಶಬ್ದವನ್ನ ಗ್ರಹಿಸುವಂತಹ ಜ್ಞಾನ ಕೇವಲ ಕಿವಿಗಿದೆಯಾಗಲಿ, ಅದು ಎಂತಹ ಶಬ್ದ, ಅದರ ಸೂಕ್ಷ್ಮತೆಯನ್ನ ಆ ಶಬ್ದ ಕಿವಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದರ ಬರೀ ಕೇಳುವುದಷ್ಟೇ ಅದರ ಕಾರ್ಯ. ಮತ್ತೆ ಸ್ಪರ್ಶದ ಜ್ಞಾನ ಕೂಡ ಅಷ್ಟೇ, ಇನ್ನು ರಸನೇಂದ್ರಿಯದ ಜ್ಞಾನ ಕೂಡ ಅಷ್ಟೇ, ಮತ್ತಿನ್ನು ಘ್ರಾಣೇಂದ್ರಿಯ ಕಾರ್ಯನೂ ಅಷ್ಟೇ. ಇದರೆಲ್ಲ ಹಿಂದುಗಡೆ ಇನ್ನೊಂದು ಇಂದ್ರಿಯ ಇದೆ, ಅದು 11ನೆಯ ಇಂದ್ರಿಯ, ಅದನ್ನ ಮನಸ್ಸು ಅಂತ ಕರೆದರು. ಇದೆಲ್ಲದ ಅಂತಂದ್ರೆ ಹೃತ್ ಪದ್ಮಗೋಲಕೆ ಸ್ಥಿತಂ, ಅದರ ಗೋಲಕ ಎಲ್ಲಿ ಅಂದ್ರೆ ಅದಿರ್ತಕ್ಕಂಥ ಸ್ಥಾನ ಎಲ್ಲಿ ಅಂತಂದ್ರೆ ಹೃದಯ ಅಂತ ಹೇಳಿದರು. ಯಾರಿಗಾರು ಹೇಳ್ತೀವಲ್ವಾ, ಭಾವನೆಗಳಿಲ್ಲ ಅಂದ್ರೆ ನಿಮಗೆ ಅಂತಂದ್ರೆ ತಲೆ ಮುಟ್ಟಿಕೊಳ್ಳೋದಿಲ್ಲ, ಎದೆ ಮುಟ್ಟಿಕೊಳ್ತೀವಿ. ಯಾರಿಗಾರು ಹೇಳ್ತೀವಲ್ವ, ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನಮಗ ಅಂತೇಳಿ ಎದೆ ಮುಟ್ಟಿಕೊಳ್ಳೋದಾಗ್ಲಿ, ತಲೆ ಮುಟ್ಟಿಕೊಳ್ಳೋದಾಗ್ಲಿ, ಕಾಲು ಮುಟ್ಟಿಕೊಳ್ಳೋದಾಗ್ಲಿ, ಕೈ ಮುಟ್ಟಿಕೊಳ್ಳೋದಾಗ್ಲಿ ಮಾಡೋದಿಲ್ಲ. ಯಾಕಂತಂದ್ರೆ ಭಾವನೆಗಳಿರ್ತಕ್ಕಂತಹದ್ದು ಹೃದಯದಲ್ಲಿ ಅಂತ, ಇನ್ನು ಬೌದ್ಧಿಕ ಕುಶಲತೆ ಇರತಕ್ಕಂತಹದ್ದು ತಲೆಯಲ್ಲಿ ಅಂತ, ಇನ್ನು ಬಲ ಇರ್ತಕ್ಕಂತಹದ್ದು ಕಾಲುಗಳಲ್ಲಿ, ಕೈಗಳಲ್ಲಿ ಅಂತ. ಕೈಗಳಲ್ಲಿ, ತೋಳುಗಳಲ್ಲಿ ಬಲ. ಹೀಗೆ ಒಂದೊಂದಕ್ಕೆ ಸಾಂಕೇತಿಕವಾಗಿ. ಹಾಗೆ ಈ 10 ಇಂದ್ರಿಯಗಳು ತಂಪಾಡಿಗೆ ತಾವು ಸ್ವಯಂವಾಗಿ ಕೆಲಸ ಮಾಡೋದಿಲ್ಲ. ಇವುದರಿಂದ ಇವನನ್ನ ಪ್ರೇರೇಪಿಸುವಂತಹದ್ದು, ಇವು ಕೊಟ್ಟಿರ್ತಕ್ಕಂತಹ ಸಂದೇಶವನ್ನ ಗ್ರಹಿಸುವಂತಹದ್ದು, ಅದರ ಎಲ್ಲ ಕಾರ್ಯಗಳನ್ನ ಅದನ್ನೆಲ್ಲವನ್ನ ನಡೆಸ್ತಕ್ಕಂತಹದ್ದು ತಾನು ಮಾತ್ರ ಹೊರಗಡೆ ಬಾರದೆ ಒಳಗಡೆ ಇದ್ದು ಇಂದ್ರಿಯಗಳ ಮೂಲಕ ಈ ಜಗತ್ತಿನ ಕಾರ್ಯ, ಜಗತ್ತಿನ ಕ್ರಿಯೆ ಮತ್ತು ತನ್ನ ಕರ್ಮ ಎಲ್ಲವನ್ನ ತಿಳಿತಕ್ಕಂತಹದ್ದು, ಮಾಡ್ತಕ್ಕಂತಹದ್ದು ಯಾವುದು ಅಂತಂದ್ರೆ ಈ 11ನೇ ಇಂದ್ರಿಯ ಆಗಿರ್ತಕ್ಕಂತಹ ಮನಸ್ಸು ಹೇಳಿದರು. ಇಡೀ ನಮ್ಮ ಶರೀರ ರಚನೆಯನ್ನ ಪರಿಚಯ ಮಾಡ್ತಾ ಇದ್ದಾರೆ. ಮೊದಲು 5 ಜ್ಞಾನೇಂದ್ರಿಯಗಳು ಹೇಳಿದರು, ಆಮೇಲೆ 5 ಕರ್ಮೇಂದ್ರಿಯಗಳು ಹೇಳಿದರು. ಈ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಕಾರ್ಯಾಧ್ಯಕ್ಷನಾಗಿ ಮನಸ್ಸು ಅಂತಕ್ಕಂತಹದ್ದು ಕೆಲಸ ಮಾಡುತ್ತದೆ. ಈ ಎಲ್ಲ ಇಂದ್ರಿಯಗಳು ಮನಸ್ಸಿನ ಅಧೀನದಲ್ಲಿವೆ. ಮನಸ್ಸು ಮಾತ್ರ ತಾನು ಹೊರಗೆ ಬಾರದೆ ಒಳಗಡೆ ಇದ್ದು, ಅದಕ್ಕೆ ಮನಸ್ಸಿಗೆ ಗೃಹಿಣಿ ಅಂತ ಕರೀತಾರೆ. ಮನೆ ಒಳಗಡೆ ಇದ್ದು ಎಲ್ಲವನ್ನ ನಿಯಂತ್ರಿಸ್ತಳು ಹೇಗೆ, ಹಾಗೆ ಈ ಮನಸ್ಸು ಅಂತಕ್ಕಂತಹದ್ದು ಒಳಗಡೆ ಇದ್ದು ಈ ಎಲ್ಲಾ 10 ಇಂದ್ರಿಯಗಳನ್ನ ನಿಯಂತ್ರಿಸುವಂತಹದ್ದು, ಸಂದೇಶವನ್ನ ಪಡ್ಕೊಳ್ತಕ್ಕಂತಹದ್ದು, ನಿರ್ಧರಿಸ್ತಕ್ಕಂತಹದ್ದು. ಇಂದ್ರಿಯಗಳಿಗೆ ಸ್ವಯಂ ನಿರ್ಧಾರ ಇಲ್ಲ, ಅವು ಕೇವಲ ಉಪಕರಣಗಳು ಮಾತ್ರ. ಅದನ್ನೆಲ್ಲವನ್ನ ನಿಶ್ಚಯ ಮಾಡತಕ್ಕಂತಹದ್ದು ಮನಸ್ಸು. ಈ 12 ಮತ್ತು 13 ಈ 2 ಶ್ಲೋಕಗಳಲ್ಲಿ
ಈ 12ನೇ ಶ್ಲೋಕದಲ್ಲಿ ಮನಸ್ಸಿನ ಬಗ್ಗೆ ಹೇಳಿದರು. ಈ ಮನಸ್ಸು ಅಂತಕ್ಕಂತಹದ್ದು ಹೇಗೆ ಕ್ರಿಯೆ ಮಾಡುತ್ತೆ ಅಂತಂದ್ರೆ, ಅಕ್ಷೇಶ್ವಾರ್ತಾರ್ಪಿತೇಶ್ವೇ ತದ್ಗುಣದೋಷ ವಿಚಾರಕಂ ಸತ್ವಂ ರಜಃ ತಮಶ್ಚಸ್ಯ ಗುಣ ವಿಕ್ರಿಯತೆ ಹಿತೈಃ. ಈ 10 ಇಂದ್ರಿಯಗಳನ್ನ ನಿಯಂತ್ರಿಸುವಂತಹದ್ದು ಮನಸ್ಸು ಅಂತ ಹೇಳಿದರು. ಆದರೆ ಈ ಮನಸ್ಸು ಅಂತಕ್ಕಂತಹದ್ದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಅದು ಮತ್ತೆ ಅದರಲ್ಲಿ ಡಿವಿಷನ್ ತೋರಿಸಿದರು. ಏನು ಡಿವಿಷನ್ ಅಂತಂದ್ರೆ, ಈ ಮನಸ್ಸು ಅಂತಕ್ಕಂತಹದ್ದು 3 ಗುಣಗಳಿಗೆ ಅಧೀನವಾಗಿ ಕೆಲಸ ಮಾಡುತ್ತೆ. ಸತ್ವ, ರಜಸ್ಸು ಮತ್ತು ತಮಸ್ಸು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅನಾಲಿಸಿಸ್ ಮಾಡಿದ್ದಾರೆ ನೋಡಿ. ನಾವು ಯಾವಾಗಲೂ ಕೂಡ ನನಗ್ಯಾಕಷ್ಟು ಕೋಪ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಯಾಕೆ ಕೋಪ? ಅದು ಎಲ್ಲಿ ಯಾರು ಗುಣ? ನಮ್ಮದೇ ಗುಣ. ಎಂಥ ಗುಣ ಅದು ಅಂತಕ್ಕಂತಹದ್ದನ್ನ ನಾವು ಯಾವಾಗಲೂ ಕೂಡ ವಿಶ್ಲೇಷಣೆ ಮಾಡಲಿಲ್ಲ. ಅದಕ್ಕೆ ಈಗ ಬ್ಯೂಟಿಫುಲ್ ಆಗಿ ನಮ್ಮನ್ನು ನಾವು ನಮ್ಮ ಶರೀರದ ಒಳಭಾಗದಲ್ಲಿ ಏನಾದರೂ ದೋಷ ಇತ್ತಂತಂದ್ರೆ ನಾವು MRI ಮಾಡಿದರೆ ಅಥವಾ ಸ್ಕ್ಯಾನ್ ಮಾಡಿದರೆ ಹೆಂಗೆ ಗೊತ್ತಾಗುತ್ತೋ ಹಾಗೆ ಈ ಇಂದ್ರಿಯಗಳು ಮುಖ್ಯ ಅಲ್ಲ, ಇಂದ್ರಿಯಗಳ ಹಿಂದೆ ಇರ್ತಕ್ಕಂತಹ ಮನಸ್ಸು ಮುಖ್ಯ. ಆ ಮನಸ್ಸು ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಅದು ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂತಹ 3 ಗುಣಗಳಿಂದ ಕೆಲಸ ಮಾಡುತ್ತೆ. ಮತ್ತೆ ಈಗ ಹೇಳ್ತಾ ಮತ್ತೆ ಮತ್ತೊಂದಿಷ್ಟು ಪ್ರಶ್ನೆಯನ್ನು ಹುಟ್ಟಾಕ್ತಕ್ಕಂಥ ಕೆಲಸ ಅಂದ್ರೆ, ಸತ್ವದ ಲಕ್ಷಣ ಏನು, ರಜದ ಲಕ್ಷಣ ಏನು, ಮತ್ತೆ ತಮಸ್ಸಿನ ಲಕ್ಷಣ ಏನು ಅಂತಕ್ಕಂತಹದ್ದನ್ನ ಇದನ್ನಾಗಿ 14ನೇ ಶ್ಲೋಕದಲ್ಲಿ ವೈರಾಗ್ಯಂ ಕ್ಷಾಂತಿ ಔದಾರ್ಯ ಮಿಥ್ಯಾದ್ಯಾ ಸತ್ವ ಸಂಭವಾಃ ಕಾಮಕ್ರೋಧೌ ಲೋಭಯತ್ವ ಇತ್ಯಾದ್ಯಾ ರಜತೋತ್ಥಿತಾಃ ಆಲಸ್ಯ ಭ್ರಾಂತಿ ತಂದ್ರಾದ್ಯಾಃ ವಿಕಾರಾಃ ತಮಸೋತ್ಥಿತಾಃ. ಸಾತ್ವಿಕ ಗುಣದ ಲಕ್ಷಣ ಏನು? ಸಾತ್ವಿಕ ಗುಣದ ಲಕ್ಷಣ ಅಂತಂದ್ರೆ ವೈರಾಗ್ಯ, ಕ್ಷಮೆ, ಔದಾರ್ಯ ಇತ್ಯಾದ್ಯಾಹ. ಇತ್ಯಾದ್ಯಾಹ ಅಂತಂದ್ರೆ ಇಷ್ಟೇ ಅಲ್ಲ, ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಈ ಎಲ್ಲ ಲಕ್ಷಣಗಳು ಸಾತ್ವಿಕ ಲಕ್ಷಣಗಳು. ಯಾರತ್ರ ಕೆಲವೊಂದು ವಿಚಾರಗಳಲ್ಲಿ ವೈರಾಗ್ಯ ಇದೆ, ಪರರ ವಸ್ತುವನ್ನ ಮುಟ್ಟಲೇಬಾರದು ಅಂತಕ್ಕಂತಹದ್ದು, ಆ ವಸ್ತುಗಳ ವಿಷಯದಲ್ಲಿ ಅವನಿಗೆ ವೈರಾಗ್ಯ ಇರ್ತದೆ. ಮತ್ತೆ ಯಾರನ್ನಾದ್ರೂ ಕ್ಷಮಿಸುವಂತಹ ಗುಣ ಇದೆ ಅಂತಂದ್ರೆ ಅದು ಸಾತ್ವಿಕ ಲಕ್ಷಣ. ಉದಾರತೆ ಯಾರತ್ರ ಇರ್ತದೆ? ಸರಳತೆ ಯಾರತ್ರ ಇರ್ತದೆ? ಎಲ್ಲರನ್ನ ಪ್ರೀತಿಸುವಂತಹ ಗುಣ ಯಾರತ್ರ ಇರ್ತದೆ? ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಕ್ಕಂತಹ ಗುಣ ಯಾರತ್ರ ಇರ್ತದೆ? ವಿನಾಕಾರಣವಾಗಿ ಕರುಣೆ, ವಿನಾಕಾರಣವಾಗಿ ಪ್ರೀತಿ, ಸಹಜವಾಗಿ ಪರರ ವಸ್ತುಗಳನ್ನ ಅಪೇಕ್ಷೆ ಪಡದೇ ಇರತಕ್ಕಂತಹದ್ದು, ಯಾವುದೇ ಕ್ಷಣದಲ್ಲಿ ಬೈ ಮಿಸ್ಟೇಕ್ ಮಾಡಿದ್ರೂ ಕೂಡ ಕ್ಷಮಿಸುವಂತಹದ್ದು. ಈ ಎಲ್ಲ ಲಕ್ಷಣಗಳು ಏನ್ ತೋರಿಸ್ತವೆ ಅಂತಂದ್ರೆ, ಈ ಎಲ್ಲ ಲಕ್ಷಣಗಳು ಸಾತ್ವಿಕ ಗುಣದ ಲಕ್ಷಣಗಳು. ಅದರಲ್ಲಿ ವಿಶೇಷವಾಗಿ ಈ ಸತ್ಸಂಗದಲ್ಲಿ ಈ ನಮ್ಮನ್ನ ನಾವು ತಿಳಿಲಿಕ್ಕೆ ಹೊರಟಿರ್ತಕ್ಕಂತಹ ಸಂದರ್ಭದಲ್ಲಿ
ಸಂಸಾರವನ್ನ ನಿಮ್ಮ ಸ್ವಭಾವಕ್ಕನುಗುಣವಾಗಿ ಮಾಡಿದರೂ ಕೂಡ, ಆದರೆ ಸತ್ಸಂಗದ ವಿಷಯದಲ್ಲಿ ಹೆಚ್ಚು ಸಾತ್ವಿಕರಾದಷ್ಟು ಟೀಚರಿಗೆ ಕೂಡ ಒಳ್ಳೆಯದು ಮತ್ತು ಸ್ಟೂಡೆಂಟಿಗೆ ಕೂಡ ಒಳ್ಳೆಯದು. ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಗುಣ ಇರಬೇಕು. ಒಂದು ಸೂಚನೆಯನ್ನ ಇನ್ನೊಬ್ಬರಿಗೆ ಒಬ್ಬರೇ ಮುಟ್ಟಿಸ್ಬೇಕಂತಿರೋದಿಲ್ಲ, ಎಲ್ಲರೂ ಅದನ್ನು ಮುಟ್ಟಿಸ್ತಕ್ಕಂತಹ ಸೂಕ್ಷ್ಮತೆ. ಒಂದು ಏನಾದರೂ ಗೊತ್ತಾಗದಿದ್ದರೆ, ಅದು ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ತಿಳಿಸ್ತಕ್ಕಂತಹದ್ದು, ಮತ್ತೆ ತಿಳಿಬೇಕಾಗಿರ್ತಕ್ಕಂಥದ್ರಲ್ಲಿ ಸ್ವಲ್ಪರೂ ಕೂಡ ಅಭಿಮಾನ ಇಲ್ಲದಂತೆ, ಮತ್ತೆ ಎಲ್ಲ ನಮ್ಮದು ಸತ್ಸಂಗದೊಂದು ಒಳಗನ್ನ ಎಲ್ಲರನ್ನ ಪ್ರೀತಿಸ್ತಕ್ಕಂತಹದ್ದು, ಇದಕ್ಕೆ ಗೌರವ ಕೊಡ್ತಕ್ಕಂತಹದ್ದು. ಅಟ್ಲೀಸ್ಟ್ ಈ ಗುಣಗಳಾದರೂ ಕೂಡ ನಾವು ಈ ಒಂದು ಯಾತ್ರೆಯಲ್ಲಿ, ನಾವೆಲ್ಲರೂ ಯಾತ್ರಿಕರು, ಅನೇಕ ರೀತಿಯಾಗಿರ್ತಕ್ಕಂತಹ ಯಾತ್ರೆ, ಅನೇಕ ಜನರು ಅನೇಕ ರೀತಿಯ ಯಾತ್ರೆ ಮಾಡ್ತಾ ಇದ್ದಾರೆ. ನಾವು ಈ ಪಂಚದಶಿ ಮೂಲಕ ತತ್ಸ್ವರೂಪನಾಗಿರ್ತಕ್ಕಂತಹ ಶಾಸ್ತ್ರಸಮ್ಮತವಾಗಿರ್ತಕ್ಕಂತಹ ಈ ನಮ್ಮ ಆಧ್ಯಾತ್ಮಿಕ ಯಾತ್ರೆ, ಈ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಈ ಎಲ್ಲ ಗುಣಲಕ್ಷಣಗಳನ್ನು ನಾವು ಪಡ್ಕೊಂಡಿರ್ಬೇಕು. ಒಂದು ಪಕ್ಷ ಇಲ್ಲದೆ ಇದ್ರೆ ಅದನ್ನು ಬೆಳೆಸ್ಕೋಬೇಕು. ಆವಾಗ ನಮ್ಮ ಯಾತ್ರೆ ಅತ್ಯಂತ ಸುಗಮವಾಗುತ್ತೆ, ಅದರ ಜೊತೆಗೆ ಬೇಗ ಹೋಗ್ಲಿಕ್ಕಾಗತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಯಾತ್ರೆಯಲ್ಲಿ ಡ್ರಾಪ್ ಆಗ್ತಕ್ಕಂತಹದ್ದು ಸಾಧ್ಯತೆ ಇರ್ತದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಬ್ರು ನನಗೆ ಮೆಸೇಜ್ ಬರಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಜಾಯ್ನ್ ಆಗೋದೇ ಬಿಟ್ಬಿಟ್ಟಿರ್ತಾರೆ ಕೆಲವೊಬ್ರು. ಆ ಥರದ ಅಭಿಮಾನಗಳನ್ನ ಈ ಸತ್ಸಂಗದಲ್ಲಿ ಇಟ್ಕೋಬಾರದು. ಯಾರೋ ಒಬ್ರು ನಮ್ಮನ್ನು ಮಾತನಾಡಿಸಲ್ಲ ಅಂತ ಹೇಳಿಬಿಟ್ಟು ಆಯ್ತು ಅಲ್ಲಿಗೆ ಕಟ್ ಮಾಡಿಕೊಳ್ತಕ್ಕಂತಹದ್ದು, ಇದ್ರಾಗ ಯಾವ ಲಕ್ಷಣಗಳು ಇಟ್ಕೋಬಾರದು ನೋಡಿ. ಅವನಿನ್ನೂ ಸ್ವಲ್ಪ ಸಂಸಾರದಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಿ, ಜಗತ್ತಿನ ಜೊತೆ ಇಟ್ಟುಕೊಳ್ಳಿ. ಅವಕ್ಕಿನ್ನೂ ಸಮಯ ಬಂದಿಲ್ಲ. ಆದರೆ ಅಟ್ಲೀಸ್ಟ್ ಅಧ್ಯಾತ್ಮದಲ್ಲಿ ಮಾತ್ರ ಈ ಸಾತ್ವಿಕವಾಗಿರ್ತಕ್ಕಂತಹ ಗುಣಗಳನ್ನು ನಾವು ಬೈ ಪ್ರಾಕ್ಟೀಸ್ ಮಾಡಬೇಕು, ಬೈ ಫೋರ್ಸ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇವು ಯಾಕೆ ಅಂತಂದರೆ ಇವು ನಮ್ಮ ಯಾತ್ರೆಯನ್ನು ಸುಗಮ ಮಾಡ್ತವೆ. ಹಾಗಾಗಿ ವೈರಾಗ್ಯ, ಕ್ಷಮ, ಔದಾರ್ಯ, ಪ್ರೀತಿ ಎಲ್ಲ ಲಕ್ಷಣಗಳು ಸಾತ್ವಿಕ ಲಕ್ಷಣಗಳು. ಇನ್ನು ರಜೋಗುಣದ ಲಕ್ಷಣಗಳು ಕಾಮ, ಕ್ರೋಧ, ಲೋಭ, ಯತ್ನ ಇತ್ಯಾದ್ಯ ರಜಸೋತ್ಥಿತಾ. ಅತಿಯಾದ ಕಾಮ, ಅತಿಯಾದ ಬಯಕೆ, ಯಾವುದಾದ್ರೂ ಒಂದು ಮನೆಗೆ ಮದುವೆ ಮನೆಗೆ ಯಾವುದೋ ಮನೆಗೆ ಹೋಗಿರ್ತೀವಿ, ಹೊಟ್ಟೆ ತುಂಬ ಊಟ ಮಾಡಿರ್ತೀವಿ, ಮತ್ತೆ ಕೈಯಲ್ಲಿ ಲಾಡು ಹಿಡ್ಕೊಂಡು ಬರೋದು, ಕೈ ತೊಳ್ಕೊಂಡ್ಮೇಲೆ ಮತ್ತೆ ಅದನ್ನ ಹಂಗೆ ಪಕ್ಕದ ಹಿಡ್ಕೊಂಡು ಹಂಗೆ ತಗೊಂಡು ಬಂದ್ಬಿಡೋದು. ಹೊಟ್ಟೆ ಫುಲ್ ಆಗಿದ್ರೆ ಹಾಕಿದ್ರು ತಿನ್ನಕ್ಕಾಗ್ಲಿಲ್ಲ, ಆಮೇಲೆ ತಿಂದ್ರಾಯ್ತು ಅಂತ. ಸೊ ಯಾವುದು ಅದು ಒಂದು 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 ಊಟದ್ದಿರ್ಬೋದು, ಇನ್ನೊಂದಿರ್ಬೋದು, ಅಷ್ಟಕ್ಕೆ ತೃಪ್ತಿ ಆಗೋದಿಲ್ಲ. ದೆನ್ ಎರಡನೇ ಲಕ್ಷಣ ಕ್ರೋಧ, ಭಯಂಕರ ಕೋಪ, ಸ್ವಲ್ಪ ಏನಾದರೂ ಆದರೆ. ಅತಿಯಾದ ಲೋಭ, ಮತ್ತೆ ತೀವ್ರವಾಗಿರ್ತಕ್ಕಂಥ ಪ್ರಯತ್ನ. ಅದು ಏನಕ್ಕೋಸ್ಕರ ಪ್ರಯತ್ನ? ನನ್ನ ನೇಮಿಗೋಸ್ಕರ, ಪ್ರಸಿದ್ಧಿಗೋಸ್ಕರ, ನಾನೆಲ್ಲರಿಗಿಂತ ಮಿಗಿಲು ಅಂತ ತೋರ್ಸೋಳಕ್ಕೋಸ್ಕರ. ಯಾರು ಮಾಡಿರ್ಬಾರ್ದು, ನಾನು ಮಾಡಿಬಿಡ್ಬೇಕು. ಆ ತೀವ್ರತರವಾದ ಅಭಿಮಾನ, ಅಹಂಕಾರ. ರಜೋಗುಣದವರು ಬಹಳ ವೇಗವಾಗಿ ಬೆಳೀತಾರೆ ಅವರು ಎಲ್ಲ ರೀತಿಯಿಂದ. ಯಾಕಂತಂದ್ರೆ ಅದು ಎಲ್ಲದನ್ನ ತುಳ್ಕೊಂಡು ಹೋಗಿಬಿಡ್ತದೆ. ಅದು ತಾನು ಮುಖ್ಯ ಅಷ್ಟೇ, ಉಳಿದದ್ದು ಯಾವುದನ್ನ ಗಮನಿಸೋದಿಲ್ಲ.
ಯಾವುದೇ ಕ್ಷೇತ್ರದಲ್ಲಿ ಇರಲದು, ಅದು ರಾಜಕೀಯ ಇರಲಿ, ಕಲಾಲೋಕ ಇರಲಿ, ಸಂಗೀತ ಲೋಕ ಇರಲಿ, ವಾಣಿಜ್ಯ ಇರಲಿ, ಎಲ್ಲೇನೇ ಇರಲಿ, ಅದರಲ್ಲಿ ಸ್ಪೀಡಾಗಿ ಬೆಳೀತಕ್ಕಂತಹದ್ದು. ಇದು ಯಾರ ಗುಣ ಅಂತಂದ್ರೆ ಇದು ರಜೋಗುಣ. ಇದು ಇನ್ನು ಮೂರನೇದಾಗಿ ಆಲಸ್ಯ, ಭ್ರಾಂತಿ, ತೂಕಡಿಕೆ, ಈ ಎಲ್ಲ ವಿಕಾರಗಳು ಏತತ್ ತಮಸ, ಇವು ಎಲ್ಲ ತಮಸ್ಸಿನ ಗುಣಗಳು. ಅಯ್ಯೋ ಕೇಳಿದರಾಯ್ತು, ಏನೋ ಹೇಳಿದ್ದಾರೆ ನೋಡಿದರಾಯ್ತು, ಇದೇನಿದು ಆಲಸ್ಯ, ಇದು ಲೇಜಿನೆಸ್. ಮತ್ತೆ ಭ್ರಾಂತಿ ಅಂದ್ರೆ ವಿಪರೀತವಾಗಿ ಅರ್ಥೈಸ್ಕೊಳ್ತಕ್ಕಂತಹದ್ದು. ಅವ್ರು ಸುಮ್ಮನೆ ನೋಡಿರ್ತಾರೆ, ಇಲ್ಲ ನಮ್ಮನ್ನು ಅವ್ರು ಸುಮ್ಮನೆ ನೋಡ್ಲಿಲ್ಲ, ಏನೋ ಗುರಿ ಇಟ್ಕೊಂಡು ನೋಡಿದ್ರು ಅಂತ ತಾನೇ ಆರೋಪ ಮಾಡಿಕೊಂಡ್ಬಿಡೋದು ಸುಮ್ಮನೆ. ತನ್ನ ಮೇಲೆ ತಾನೇ ಆರೋಪ ಮಾಡಿಕೊಂಡು ತನ್ನನ್ನು ತಾನೇ ಹಿಂಸೆ ಮಾಡಿಕೊಳ್ತಕ್ಕಂಥದ್ದು. ರಜೋಗುಣದವರು ಬೇರೆಯವ್ರಿಗೆ ಹಿಂಸೆ ಮಾಡ್ತಾರೆ, ಈ ತಮೋ ಗುಣದವರು ತನ್ನ ಮೇಲೆ ತಾವೇ ಹಿಂಸೆ ಮಾಡಿಕೊಳ್ತಾರೆ. ಎಲ್ಲದನ್ನು ತನ್ನ ಮೇಲೆ ಹಾಕೊಳ್ಳೋದು, ಯಾವುದೇ ಇರಲದು. ತಮೋ ಗುಣದವ್ರಿಗೆ ಬರ್ತಕ್ಕಂತಹ ಕಾಯಿಲೆಗಳು ಒಂದು ರೀತಿಯಾಗಿರ್ತಕ್ಕಂಥವಾದ್ರೆ, ರಜೋಗುಣದವ್ರಿಗೆ ಬರ್ತಕ್ಕಂತಹ ಕಾಯಿಲೆಗಳು ಒಂದು ರೀತಿಯಾಗಿರ್ತಕ್ಕಂಥ, ಹಾರ್ಟ್ ಅಟ್ಯಾಕ್ ಇರ್ಬೋದು, ಎಪಿಲೆಪ್ಸಿ ಇರ್ಬೋದು, ಎಪಿಲೆಪ್ಸಿಕ್ ಅಂತ ಪ್ಯಾರಲಿಸಿಸ್ ಇರ್ಬೋದು, ಸಿಂಡ್ರೋಮ್ ಇರ್ಬೋದು, ಪಾರ್ಕಿನ್ಸನ್ ಇರ್ಬೋದು, ಈ ಎಲ್ಲ ಕಾಯಿಲೆಗಳು ರಜೋಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಗಳು. ಅವರಲ್ಲಿ ಅಷ್ಟು ತೀವ್ರವಾಗಿರ್ತಕ್ಕಂತಹದ್ದು. ಆಥ್ರೈಟಿಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಸಮಥಿಂಗ್ ಇನ್ನು ಅನೇಕ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳು ಇವೆಲ್ಲ ತಮೋ ಪ್ರವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ, ತನ್ನ ಮೇಲೆ ತಾನೇ ಹಾಕಿಕೊಳ್ತಕ್ಕಂಥದ್ದು. ಅದರಿಂದ ಹೊರಗಡೆ ಬಾರದೆ ಕತ್ಲಲ್ಲೇ ಕಣ್ಣು ಮುಚ್ಚಿಕೊಂಡು ನಾನು ತನ್ನನ್ನು ತಾನೇ ನಾವು ಒಳ್ಳೆಯದು, ನಾನು ತುಂಬ ಒಳ್ಳೆಯವನು ಅದಕ್ಕಂತ ಕೂತ್ಕೊಳ್ಳೋದು ಅಯೋಗ್ಯತನದ ಲಕ್ಷಣ, ತಮಸ್ಸಿನ ಲಕ್ಷಣ. ಈ ರೀತಿಯಾಗಿ ಮನಸ್ಸು ಈ ಮೂರು ಗುಣಗಳಿಂದ ಕೆಲಸ ಮಾಡುತ್ತೆ. ಈಗ ಸ್ಪಷ್ಟವಾಗಿ ನಮ್ಮನ್ನು ನಾವು ನೋಡ್ಕೋಬೇಕು. ಇಂದ್ರಿಯಗಳು ಮುಖ್ಯ ಅಲ್ಲ, ಇಂದ್ರಿಯಗಳ ಕುಶಲತೆ ಬಹಳ ಮುಖ್ಯ ಅಲ್ಲ. ಈ ಎಲ್ಲ ಇಂದ್ರಿಯಗಳ ಹಿಂದಿರ್ತಕ್ಕಂತಹದ್ದು ಮನಸ್ಸು. ಈ ಮನಸ್ಸು ಮೂರು ಗುಣಗಳಿಂದ ಮಾಡಲ್ಪಟ್ಟಿದೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ಮತ್ತು ಈ ಗುಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲಕ್ಷಣಗಳನ್ನು ಹೇಳಿದರು. ಈಗ ಯಾವುದೇ ಒಂದು ಕಾರ್ಯ ಮಾಡುವಾಗ, ಕಾರ್ಯ ಮಾಡಿದ ಮೇಲೆ ನಿಮ್ಮನ್ನು ನೀವು ಗುರುತಿಸಿಕೊಳ್ಳಿ. ಈ ಕಾರ್ಯದಲ್ಲಿ ನಾನು ಯಾವ ರೀತಿಯಾಗಿದ್ದೀನಿ, ಸಾತ್ವಿಕವಾಗಿದ್ದೀನ, ರಾಜಸಿಕವಾಗಿದ್ದೀನ, ತಾಮಸಿಕವಾಗಿದ್ದೀನ ಅಂತೇಳಿ. ಇದು ಯಾರೋ ಒಬ್ಬರದಲ್ಲ, ಇಡೀ ಮನುಕುಲ ಎಲ್ಲವೂ ಕೂಡಗಿ, ಮನುಕುಲ ಅಂತೇನು ಕರಿತೀವಿ, ಮನುಷ್ಯ ಅಂತೇನು ಕರಿತೀವಿ, ಈ ಮನುಷ್ಯ ಅಂತಕ್ಕಂಥವನು ಈ ಮೂರು ಗುಣಗಳಿಂದ ಮಾಡಲ್ಪಟ್ಟಿದ್ದಾನೆ. ಎಲ್ಲರಿಗೆ ಸೇಮ್ ಇದೆ, ಎಲ್ಲರಿಗೆ ಕಿವಿ ಇದೆ. ಕಿವಿಯಿಂದನೇ ಎಲ್ಲರಿಗೂ ಕೇಳಬೇಕು. ಅವನು ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ವಿದ್ಯಾವಂತನಾಗಿರಲಿ, ಅವಿದ್ಯಾವಂತನಾಗಿರಲಿ, ಅಕ್ಷರವಂತನಾಗಿರಲಿ, ಅನಕ್ಷರಸ್ಥನಾಗಿರಲಿ, ಯಾವನೇ ಇರಲಿ, ಅವನಿಗೆ ಶಬ್ದ ಕೇಳತಕ್ಕಂಥ ಗೋಲಕ ಬಹಳ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಅವನಿಗೇನು 2 ಕಿವಿ ಇರೋದ್ರ ಬದಲು 4 ಕಿವಿ ಇರಂಗಿಲ್ಲ. ಇಟ್ ಇಸ್ ಎ ಕಾಮನ್ ಫ್ಯಾಕ್ಟ್. ಇದೆಲ್ಲ ಇಲ್ಲಿ ವಿದ್ಯಾರಣ್ಯ ಮನೆಗಳು ಹೇಳ್ತಕ್ಕಂತಹದ್ದು ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ರೂಲ್ಗಳು ಹೇಳ್ತಾ ಇದ್ದಾರೆ. ಯಾರನ್ನೂ ಸಿಂಗಲ್ ಆಗಿ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಒಂದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲದನ್ನ ಅರ್ಥ ಮಾಡಿಕೊಳ್ಳಂಗೆ, ಅದು ಜ್ಞಾನ. ಇನ್ನು ಅದೇ ರೀತಿಯಾಗಿ ಮನಸ್ಸು ಅಂತಕ್ಕಂತಹದ್ದು ಕೂಡ ಈ ಮೂರು ಗುಣಗಳಿಂದ ತುಂಬಿರ್ತಕ್ಕಂತಹದ್ದು, ಈ ಮೂರು ಗುಣಗಳಿಂದ ಕೆಲಸ ಮಾಡುತ್ತೆ ಹೇಳ್ಬಿಟ್ರು. ಇದು ಬಹಳ ದೊಡ್ಡ ಸಬ್ಜೆಕ್ಟ್. ಇದನ್ನು ನಾವು ಗೀತೆಯಲ್ಲಿ ಕೂಡ ನೋಡ್ತೀವಿ, ಮತ್ತೆ ತತ್ವಯುಗ ಪ್ರಕರಣದಲ್ಲಿ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ತೀವಿ. ಇದು ಹಾಗೆ ಬರ್ತಾನೆ ಇರ್ತದೆ. ಯಾಕಂತಂದ್ರೆ ಇದರ
ಸಬ್ ಬ್ರಾಂಚಸ್ಗಳು ತುಂಬ ಇದಾವೆ ಮುಂದ. ಇದನ್ನೆಲ್ಲ ಇಷ್ಟೇ ಕೇಳಿದ ತಕ್ಷಣಕ್ಕೇ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ ಅನೇಕ ಸಂಗತಿಗಳಲ್ಲಿ. ಯಾಕಂದ್ರೆ ಒಂದೇ ಕಾರ್ಯದಲ್ಲಿ ಈ ಮೂರು ಗುಣಗಳು ಕೆಲವೊಮ್ಮೆ ಕೆಲಸ ಮಾಡತಕ್ಕಂತಹದ್ದು ಇರ್ತದೆ. ಅದ್ರಾಗ ಯಾವುದು ಡಾಮಿನೇಟ್ ಅಂತ ಅದು ಕೂಡ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ನಮಗೆ ಜನರಲ್ ಆಗಿ ಒಂದಿಷ್ಟು ಸಾಮಾನ್ಯ ಪರಿಚಯವನ್ನು ಮಾಡ್ತಾ ಇದ್ದರೆ ಎಲ್ಲರ ಮನಸ್ಸು ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಬಂದಿರ್ತದೆ. ಸಾತ್ವಿಕದ ಲಕ್ಷಣಗಳು, ರಾಜಸಿಕದ ಲಕ್ಷಣಗಳು, ತಮಸ್ಸಿನ ಲಕ್ಷಣಗಳನ್ನ ಹೇಳಿದ್ರು. ಈಗ ಅದರದು ಆ ಗುಣಗಳಿಂದ ಮಾಡ್ತಕ್ಕಂತಹ ಮನಸ್ಸು ಏನು ಕರ್ಮ, ಆ ಕರ್ಮಕ್ಕೆ ಅನುಗುಣವ ಫಲವನ್ನ ಹೇಳ್ತಾ ಇದ್ದಾರೆ. ಸಾತ್ವಿಕೈಹಿ ಪುಣ್ಯ ನಿಷ್ಪತ್ತಿ ಪಾಪೋತ್ಪತ್ತಿಶ್ಚ ರಾಜಸೈಹಿ ತಾಮಸೈರ್ನೋ ಭಯಂ ಕಿಂತು ಯಥಾ ಆಯುಹು ಕ್ಷಪಣಂ ಭವೇ. ಬ್ಯೂಟಿಫುಲ್ ಶ್ಲೋಕ ನೋಡಯ್ಯ. ನಿನಗೆ ಪುಣ್ಯ ಬೇಕಾ? ನೀನು ಸಾತ್ವಿಕ ಗುಣಗಳನ್ನ ಸಂಪಾದನೆ ಮಾಡಿಕೋ. ಅನೇಕ ಜನ ಸುಮ್ಮನೆ ತೀರ್ಥಯಾತ್ರೆಗಳನ್ನ, ಅಂದ್ರೆ ತೀರ್ಥಯಾತ್ರೆಗಳಿಗೆ ಹೋಗೋದ್ರಿಂದ ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ಪಕ್ಷ ನಿಮಗೆ ಹೋಗೋದಾಗದೇ ಇದ್ರೂ ಕೂಡ ಅನದರ್ ಒಂದು ವೇ ಇದೆ. ಅದಕ್ಕಿಂತನೂ ಕೂಡ ಅದು ಗ್ಯಾರಂಟಿ ಇಲ್ಲ, ಇದು ಪ್ರತ್ಯಕ್ಷವಾಗಿ ಕಾಣಿಸ್ತದೆ. ನೀನು ಸಾತ್ವಿಕನಾಗಿದ್ದೆ ಅಂತಂದ್ರೆ ಅದು ಪುಣ್ಯದ ಲಕ್ಷಣ. ಯಾಕಂತಂದ್ರೆ ನಿನ್ನ ಮನಸ್ಸು ವಿಕಾರ ತಾಳೋದಿಲ್ಲ, ಶಾಂತವಾಗಿರುತ್ತೆ. ಪುಣ್ಯ ಅಂದ್ರೆ ಏನು? ಪ್ರಸನ್ನವಾಗಿರ್ತಕ್ಕಂತಹದ್ದು, ಆನಂದವಾಗಿರ್ತಕ್ಕಂತಹದ್ದು. ಅದಕ್ಕೆ ಅದರ ಫಲ ಕೂಡ ಹೇಳಕ್ಕಿದ್ದಾರೆ. ಯಾರು ಸಾತ್ವಿಕರು ಅವರು ಪುಣ್ಯವನ್ನ ಸಂಪಾದನೆ ಮಾಡ್ತಕ್ಕಂಥವ್ರು, ಅದೆಲ್ಲವೂ ಕೂಡ ಪುಣ್ಯದ ಗುಣ. ಇನ್ನು ರಜೋಗುಣದ ಗುಣ ಏನು ಅಂದ್ರೆ ಪಾಪ ಉತ್ಪತ್ತಿ. ಪಾಪ ಅಂತಂದ್ರೆ ವಿಚಿತ್ರವಾಗಿರ್ತಕ್ಕಂತಹ ಕಾಯಿಲೆಗಳು, ಅದು ಶಾರೀರಿಕವಾಗಿರ್ಲಿ ಮಾನಸಿಕವಾಗಿರ್ಲಿ. ನಿದ್ರೆ ಬರೆದಿರತಕ್ಕಂತಹದ್ದು, ಸಮಾಧಾನವಾಗಿರ್ತಕ್ಕಂತಹದ್ದು, ಡಿಸ್ಟರ್ಬ್ ಆಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಈ ಮನಸ್ಸಿನ ಲಕ್ಷಣಗಳು, ಪಾಪದ ಲಕ್ಷಣಗಳು. ಅದೇ ರೀತಿಯಾಗಿ ವಿಚಿತ್ರವಾಗಿರ್ತಕ್ಕಂತಹ ಕಾಯಿಲೆಗಳು. ಯಾರು ಪಾಪಿಷ್ಠ, ಕಾಯಿಲೆಗಳ ಗೂಡಾಗಿರ್ತಕ್ಕಂಥವನು, ಮಾನಸಿಕವಾಗಿ ನೆಮ್ಮದಿ ಇಲ್ಲದಿರ್ತಕ್ಕಂಥವನು, ಅವನಿಗೆ ಏನೆಲ್ಲ ಇದ್ರೂ ಕೂಡ ಅವನು ಸುಖವಾಗಿ ನಿದ್ರೆ ಮಾಡ್ದಂಗೆ ಆಗ್ತಾನೆ. ಅದಕ್ಕೆ ನಚಿಕೇತ ಯಮಧರ್ಮನ ಹತ್ರ ಹೋದಾಗ ಅವನು, ಯಮಧರ್ಮರಾಜ ನಿನಗೆ ಏನಾದರೂ ವರ ಕೇಳೋ, ನಿನಗೆ ವರ ಕೊಡ್ತೀನ ಅಂತ ಹೇಳಿ ನೀನು 3 ವರ ಕೇಳು ಅಂತ ಕೇಳಿದಾಗ ಫಸ್ಟಿಗೆ ಅವನು ಕೇಳತಕ್ಕಂತಹದ್ದು, ನಮ್ಮ ತಂದೆ ತುಂಬಾ ಕೋಪಿಷ್ಟ, ಅವನಿಗೆ ನಿದ್ರೆ ಸಹಿತ ಮಾಡೋಕ್ಕಾಗುತ್ತೆ ಇಲ್ಲ, ಹಾಗಾಗಿ ಅವನು ಶಾಂತನಾಗಿ ನಿದ್ರೆ ಮಾಡುವಂತಹ ಗುಣವನ್ನ ಕರುಣಿಸು ಅಂತೇಳಿ ಯಮಧರ್ಮರಾಜನ ಹತ್ರ ತಂದೆಗೋಸ್ಕರ ಬೇಡಿಕೊಂತ ನಾವು. ಇಟ್ಸ್ ವೆರಿ ಸಿಂಪಲ್ ನೋಡ್ರಿ. ಪಾಪ ಪ್ರವೃತ್ತಿ ಇರತಕ್ಕಂಥವ್ರು ಸಮಾಧಾನವಾಗಿರೋದಿಲ್ಲ, ಸುಖವಾಗಿ ನಿದ್ರೆ ಮಾಡೋದಿಲ್ಲ. ಸಾತ್ವಿಕದವರು ಅವರು ಪುಣ್ಯಜೀವಿಗಳು, ಅವರಿಗೆ ಹೆಚ್ಚಿನ ಯಾವುದೂ ಬೇಕಾಗಿಲ್ಲ. ಸಂತೃಪ್ತಿಯಾಗಿ ಇರುವುದರಲ್ಲಿ ತೃಪ್ತಿಯಾಗಿರ್ತಕ್ಕಂಥ ಲಕ್ಷಣ. ಇನ್ನು ಸಾತ್ವಿಕದವರಿಗೆ ಫಲ ಹೇಳಿದ್ರು, ರಜಸ್ಸಿನವರಿಗೆ ಫಲ ಹೇಳಿದ್ರು, ಇನ್ನು ತಮಸ್ಸಿನವರಿಗೆ ಫಲ ಹೇಳ್ತಾ ಇದ್ದಾರೆ. ಅವನು ಅಯೋಗ್ಯ, ಅವ ಏನೂ ಮಾಡೋದಿಲ್ಲ, ಪುಣ್ಯ ಕಾರ್ಯನೂ ಮಾಡೋದಿಲ್ಲ, ಪಾಪ ಕಾರ್ಯನೂ ಮಾಡೋದಿಲ್ಲ. ಪಾಪ ಕಾರ್ಯ ಮಾಡ್ಲಿಕ್ಕೆ ಅವನ ಹತ್ರ ರಜೋಗುಣ ಇಲ್ಲ, ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಅವನ ಹತ್ರ ಸಾತ್ವಿಕ ಇಲ್ಲ. ಮತ್ತೆ ಅವನ ಜೀವನ ಏನಂತಂದ್ರೆ ಈಸ್ ವೆರಿ ಕ್ಲೀನ್ ಆಗಿ ಹೇಳಿದ್ರು. ಅವನು ತಮೋ ಗುಣದವನು ಏನಂತಂದ್ರೆ ಅವನು ಕೇವಲ ಆಯುಷ್ಯವನ್ನ ಕಳ್ಕೊಳ್ತಾನೆ ಬಿಟ್ರೆ ಇನ್ನೆಂಥದ್ದು ಇಲ್ಲ ಅಂತ.
ಆಯುಷ್ಯ ಕ್ಷಪಣ. ಅವರು ಸುಮ್ಮನೆ ವಯಸ್ಸನ್ನೇ ಕಳ್ಕೊಳ್ತಾರೆ ಬಿಟ್ರೆ ಜೀವನ ಇಡೀ ಏನು ಕಷ್ಟಪಟ್ಟು ತಗೊಂಡು ಬಂದಿದ್ದಾನೋ ಎಷ್ಟು ಶರೀರ ಇಂದ್ರಿಯ ಮನಸ್ಸು ಕೇವಲ ಅದನ್ನ ನಾಶ ಮಾಡಿಕೊಳ್ತಾನೆ, ಆಯುಷ್ಯವನ್ನ ಕಳ್ಕೊಳ್ತಾನೆ ಬಿಟ್ರೆ ಅವ ಏನನ್ನ ಸಂಪಾದನೆ ಮಾಡೋದಿಲ್ಲ. ಪುಣ್ಯನ ಸಂಪಾದನೆ ಅಂತಿಲ್ಲ, ಪಾಪನ ಸಂಪಾದನೆ ಅಂತಿಲ್ಲ. ಅವನ ಕದಲೋದಿಲ್ಲ. ಎಲ್ಲಿರ್ತಾನೋ ಆ ಅಧೋಲೋಕದ ಜೀವಿಯಾಗಿ ಅಲ್ಲೇ ಇರ್ತಾನವ. ಯಾವುದೋ ಪುಣ್ಯದಿಂದ ಮನುಷ್ಯನಾಗಿರ್ತಾನೆ. ಮನುಷ್ಯನಾಗಿದ್ದ ಮೇಲೆ ಒಂದಿಷ್ಟು ಹೊರಗಡೆ ಬರಬೇಕಾಗಿತ್ತು, ಬರಂಗಿಲ್ಲವ. ಅದಕ್ಕೆ ಅವರ ಬೆಳವಣಿಗೆ ತುಂಬಾ ಮಂದಗತಿಯಲ್ಲಿರ್ತದೆ, ಆಮೆ ಗತಿಯಲ್ಲಿರ್ತದೆ. ನಾನು ಹೇಳ್ತಾ ಇದ್ದೀನಿ, ಅವರು ವಿದ್ಯಾರಣ್ಯಗಳು ಇಸ್ ವೆರಿ ಕ್ಲಿಯರ್ ಮಾಡಿದರೆ ತಮೋ ಪ್ರವೃತ್ತಿಯವರು ಆಯುಷ್ಯ ನಾಶ ಮಾಡಿಕೊಂತಾರೆ ಬಿಟ್ರೆ ಬೇರೆ ಇನ್ನೇನಿಲ್ಲ. ಸೊ ಈ ಗುಣಗಳು ಮನಸ್ಸಿನ ಪ್ರವೃತ್ತಿ ಆದರೂ ಕೂಡ ಮನಸ್ಸು ಕರ್ಮ ಮಾಡುವಾಗ ಏನು ನಿರ್ಧಾರ ತಗೊಳ್ತದೋ ಆ ನಿರ್ಧಾರವನ್ನ ಮನಸ್ಸಿಗೆ 2 ಗುಣಗಳನ್ನು ಸೇರಿಸಿದ್ದಾರೆ. ಈ ಗುಣಗಳೆಲ್ಲ ಅದು ಕಾರ್ಯ ಮಾಡತಕ್ಕಂಥಲ್ಲ, ಅದು ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಸಂಗತಿಯಲ್ಲಿ ಯೋಚನೆ ಮಾಡತಕ್ಕಂತಹದ್ದು ಮನಸ್ಸಿನ ಲಕ್ಷಣ. ಆದರೆ ಆ ಒಂದು ಸಂಗತಿಯನ್ನ ನಿಶ್ಚಯ ಮಾಡಿ ಇದನ್ನ ಮಾಡಬೇಕು ಅಂತಕ್ಕಂತಹದ್ದನ್ನು ನಿಶ್ಚಯ ಮಾಡುತ್ತಲ್ಲ, ಅವಾಗ ಅದು ಬುದ್ಧಿ ಆಗುತ್ತೆ. ಯೋಚನೆ ಮಾಡುವಾಗ ಮನಸ್ಸಾಗಿರುತ್ತೆ, ನಿಶ್ಚಯ ತೆಗೆದುಕೊಳ್ಳುವಾಗ ಅದು ಬುದ್ಧಿ ಆಗಿರುತ್ತೆ. ಅದರಿಂದ ಏನ್ ಗೊತ್ತಾಯಿತು ಅಂತಂದ್ರೆ, ಬುದ್ಧಿ ನಿಶ್ಚಯ ಮಾಡಿದ ಮೇಲೆ ಮನಸ್ಸು ಇಂದ್ರಿಯಗಳ ಮೂಲಕ ತನ್ನ ಕರ್ಮವನ್ನ ಮಾಡುತ್ತೆ ಅಂತ ನೋಡಿ. ಹೊರಗಡೆ ಪಂಚಭೂತಗಳಲ್ಲಿ ಅದರ ಗುಣಗಳು, ಆ ಗುಣಗಳನ್ನು ಅರಿತಕ್ಕಂತಹ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ಅರಿತಕ್ಕಂತಹದ್ದು ಮನಸ್ಸು, ಮನಸ್ಸನ್ನು ನಿಯಂತ್ರಿಸುವಂತಹದ್ದು ಈಗ ಮತ್ತೊಂದು ಬುದ್ಧಿ. ಬುದ್ಧಿ ಹಾಗಾದ್ರೆ ಈ ಶರೀರಕ್ಕೆ ಬುದ್ಧಿ ಒಡೆಯನ? ಇದು ಶರೀರಕ್ಕೆ ಬುದ್ಧಿ ಒಡೆಯಲ್ಲ. ಇದ್ರ ಹಿಂದ್ಗಡೆ ಒಬ್ಬನಿದ್ದಾನೆ. ಯಾರವನು ಅಂತಂದ್ರೆ ಅಹಂ ಅಹಂ ಅಹಂ, ನಾನು 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 ಅಂತೇಳಿ ಹೇಳ್ತಾನೋ. ಅತ್ರಾಹಂ ಪ್ರತ್ಯಯೀ ಕರ್ತ್ರೇ ಕರ್ತ್ರೇ ಏವಂ ಲೋಕ ವ್ಯವಸ್ಥಿತಿ. ಈ 10, 11, 12 ಇಂದ್ರಿಯಗಳಿಗೆ ಒಡೆಯನಾಗಿ ಒಬ್ಬನು ಇದ್ದಾನೆ. ಅವನು ಯಾರು ಅಂತಂದ್ರೆ ಅವನು ನಾನು 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 ಅಂತ ಹೇಳ್ತೀವಲ್ವಾ ನಾವೆಲ್ಲರೂ. ಅವನು ಇದಕ್ಕೆ ಒಡೆಯ. ಅವನ ಅಧೀನದಲ್ಲಿ ಬುದ್ಧಿ, ಬುದ್ಧಿಯ ಅಧೀನದಲ್ಲಿ ಮನಸ್ಸು, ಮನಸ್ಸಿನ ಅಧೀನದಲ್ಲಿ ಇಂದ್ರಿಯ, ಇಂದ್ರಿಯದ ವ್ಯವಹಾರದಲ್ಲಿ ಜಗತ್ತಿನ ಜೊತೆ ಅವನು ಜೀವನವನ್ನು ಮಾಡ್ತಾನೆ. ಸೊ ಇಷ್ಟು ನಮಗೆ ಕ್ಲೀನ್ ಆಗಿ ಈ ಎಲ್ಲ ಲಕ್ಷಣಗಳನ್ನ ಹೇಳಿದರು. ಇಷ್ಟೆಲ್ಲ ಹೇಳಿದ ಮೇಲೆ ಇದೆಲ್ಲ ಏನು ಅಂತಂದ್ರೆ ಇದು ಎಲ್ಲವೂ ಕೂಡ ಈ ಭೂತಗಳ ಕಾರ್ಯಗಳೇ ಅಂತ ಪ್ರಯತ್ನ ಮಾಡೋಣಂತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಭ್ಯೋ ನಮಃ. ಹರಿಃ ಓಂ.